ಬಿ ಧನಂಜಯ ಅವರು ಅದೇನೋ ಅವ್ರ ಹತ್ರ ಏನೋ ಒಂದು ಮಾಟ ಮಂತ್ರನೋ ಏನೋ ಒಂದು ಸ್ಟ್ರಾಟಜಿ ಇದೆ ಅಂತ ನನ್ನ ಅನಿಸಿಕೆ. ನನ್ನ ತಲೆಯಲ್ಲಿ ಅವರೊಂದು ಅವರು ನನ್ನ ಥಾಟ್ಸ್ ಅನ್ನ ಅವರು ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ ಅಂತ ನನಗೆ ಇನ್ನೂ ಅನುಮಾನ ಇದೆ. ಯಾಕಂದ್ರೆ ಅದೇ ಸಂದರ್ಭದಲ್ಲಿ ಅವ್ರದ್ದು ಬಡವಾರ ಹಸ್ಕಲ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಅವರು ಒಂದಿನ ಆಫೀಸಿಗೆ ಬಂದರು. ಇನ್ಸ್ಟೆಂಟ್ಲಿ ಒಂದು ಕನೆಕ್ಷನ್ ಆಗೋಯ್ತು ಧನಂಜಯ್ ಅವ್ರ ಜೊತೆ. ಆ್ಯಂಡ್ ನಾನು ಆಕ್ಚುಲಿ ಈ ಕಥೆಯನ್ನು ಬರೆಯುವಾಗ, ಕೋಟಿಯ ಪಾತ್ರವನ್ನು ಬರೆಯುವಾಗ ಯಾವುದೇ ಹಂತದಲ್ಲೂ ಇದನ್ನು ಧನಂಜಯ್ ಅಂತ ಅಂದ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ದಲ್ಲ. ಆದರೆ ಆ ಹಂತದಲ್ಲಿ ಗೆಳೆತನ ಆಯಿತು. ಸಡನ್ಲಿ ಬರಿತಾ ಸೀನ್ಗಳಲ್ಲಿ ಧನಂಜಯ್ ಕಾಣ್ತಕ್ಕೆ ಶುರು ಆಗ್ಬಿಟ್ರು. ಆ್ಯಂಡ್ ಅವ್ರಿಗೆ ನಾನು ಹೇಳಿದೆ, ನಾನೊಂದು ಬರೆದಿದ್ದೀನಿ ಹಿಂಗೆ, ನೀವು ಬಂದು ಕೇಳಿ ಅಂತ. ಒಂದು ವಾರದಲ್ಲಿ ಅವರು ಸಮಯ ಕೊಟ್ಟರು. ಅವ್ರ ಜೊತೆ ವಾಸುಕಿನೂ ಬಂದರು. ನಾವು ಎಲ್ಲ ಒಂದು ಕುತ್ಕೊಂಡು ಒಂದು ನರೇಷನ್ ಆಯಿತು ಮತ್ತು ಅವ್ರಿಗೆ ಎಕ್ಸೈಟ್ ಆಯಿತು. ಆ್ಯಂಡ್ ನನಗೆ ಧನಂಜಯ್ ಅವ್ರ ಬಗ್ಗೆ ಬಹಳ ಖುಷಿ ಏನು ಅಂದರೆ, ಕನ್ನಡದಲ್ಲಿ ಇಷ್ಟು ಸೂಕ್ಷ್ಮ ಮನಸ್ಸಿನ ಒಬ್ಬ ನಟನನ್ನು ನಾನು ನಟನ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕೆ ಬಹಳ ಖುಷಿ ಪಡ್ತೀನಿ. ಯಾಕೆಂದರೆ ಫ್ಯಾಬ್ಯುಲಸ್ ಆ್ಯಕ್ಟರ್. ಆ್ಯಂಡ್ ನನಗೆ ತುಂಬ ಇದಿದ್ದೇನೆಂದರೆ, ಅವರು ತುಂಬ ಸಿದ್ಧತೆ ಮಾಡ್ಕೊಂಡು ಸರ್ ನೀವು ಯಾವಾಗ ಎಲ್ಲಿ ಸಿದ್ಧತೆ ಮಾಡ್ಕೋತೀರಾ ಧನಂಜಯ್ ಅಂತ ನನ್ನೊಂದು ಪ್ರಶ್ನೆ ಇದೆ. ಯಾಕೆಂದರೆ ಅವರು ಸೆಟ್ಟಿಗೆ ಬರುವಾಗ ಅವ್ರ ಸ್ಕ್ರಿಪ್ಟ್ ಓದಿದಾರಾ, ನಾನು ಹೇಳಿದ್ದು ಕೇಳಿಸ್ಕೊಂಡಿದ್ದಾರಾ, ನಾನು ಕ್ಯಾರವಾನಿಗೆ ಹೋಗಿ ಹೇಳಿದ್ದನ್ನು ಅವ್ರು ಫೋನಲ್ಲಿ ಇರ್ತಾರೆ, ಯಾರೋ ಪೊಲಿಟಿಷಿಯನ್ ಕಾಲ್ ಮಾಡ್ತಾರೆ, ಯಾರೋ ಊರಿನ ಕಾಲ್ ಮಾಡ್ತಾರೆ. ಸೊ ಅದ್ರಲ್ಲಿ ಇರ್ತಾರೆ ಅವರು, ಸಂಜೆ 7 ಗಂಟೆ ಬರ್ತೀನಿ ಅಂತಾರೆ. ಸೊ 7 ಗಂಟೆಗೆ ಬೇರೆ ಶಾರ್ಟ್ಸ್ ಇದ್ರೆ ನಾನು ಇಲ್ಲಿ ಹೋಗಿ ಬಂದ್ಬಿಡ್ತೀನಿ ಅಂತಾರೆ. ನಾನು ಇದು ಯಾವ ಥರ, ನಾನು ಧನಂಜಯ್ ಅವರು ಬಹಳ ಇಂಟೆನ್ಸ್ ಆಗಿರುವ, ಬಹಳ ಯೋಚನೆ ಮಾಡಿ ಆ್ಯಕ್ಟ್ ಮಾಡುವ ವ್ಯಕ್ತಿ ಅಂತ ಅಂದ್ಕೊಂಡ್ರೆ ಧನಂಜಯ್ ಹಿಂಗಿದಾರಲ್ಲ ಅಂತ ನನಗೆ ಒಂದು ದಿನ ಸ್ವಲ್ಪ ಗಾಬರಿನೇ ಬಿದ್ದಿದ್ದೆ ನಾನು. ಆದರೆ ನನಗೆ ಒಂದು ವಿಷಯ ಅರ್ಥ ಆಯಿತು, ಅವರ ಪ್ರಿಪರೇಷನ್ನ ರೀತಿಯೇ ಇದು ಅಂತ. ಯಾಕೆಂದರೆ ಅವರು ಸ್ಕ್ರಿಪ್ಟನ್ನು ನಾವು ಸಿನಿಮಾಗೆ ಹೋಗೋ ಮೊದಲು ಒಂದು 20 ಸರಿ ಅವರು ದೊಡ್ಡದಾಗಿ ಅವರ ಪಾತ್ರದ ಎಲ್ಲ ಡೈಲಾಗ್ಗಳನ್ನು ಒಪ್ಪಿಸಿದ್ದಾರೆ. ಅಂದರೆ ಬೇರೆ ಬೇರೆ ಥರ ಅಷ್ಟು ಡೆಡಿಕೇಶನ್ ಇಂದ ಅವರು ಫಸ್ಟ್ ಕೆಲಸ ಮಾಡಿದರು. ಅದನ್ನು ಅವರಿಗೆ ಸೆಟ್ಟಿಗೆ ಹೋದಾಗ ಅವ್ರಿಗೆ ಏನು ಕೆಲಸ ಇರಲಿಲ್ಲ ಆ್ಯಕ್ಚುಲಿ. ಹಾಗಾಗಿ ಅವರು ಬೇರೆದೆಲ್ಲ ಮಾಡಿಕೊಂಡು ಕೂಡ ಶಾರ್ಟಿಗೆ ಬಂದರೆ ಇಮಿಡಿಯೇಟ್ಲಿ ಒಂದು ಬದಲಾವಣೆ ಕೇಳಿದ್ರು ಅಷ್ಟೇ, ಇಮಿಡಿಯೇಟ್ಲಿ ಅವ್ರಿಗೆ ಕೊಡೋಕ್ಕೆ ಸಾಧ್ಯ ಆಗ್ತಾ ಇತ್ತು. ನನಗೆ ಬಹಳ ಖುಷಿ ಇದೆ. ಈ ಸಿನಿಮಾ ನೋಡಿದ್ಮೇಲೆ ನೀವೆಲ್ಲ ಹೇಳ್ತೀರಾ ಧನಂಜಯ್ ಒಳಗಡೆ ಇಷ್ಟು ಅದ್ಭುತವಾಗಿರುವ ಆ್ಯಕ್ಟರ್ ಇದ್ದಾನೆ ಅಂತ. ಜೊತೆಗೆ ಇನ್ನೂ ಒಂದು ಅನ್ಸೋದೇನೆಂದ್ರೆ, ಧನಂಜಯ್ ಅವರ ಒಂದು ಡಾಲಿ ಇಮೇಜ್ ಏನಿದೆ, ಅದಕ್ಕೇನೋ ಇದು ಅಪೋಸಿಟ್ ಸಿನಿಮಾ ಅಂತ ಅನ್ಕೋತೀನಿ ನಾನು ಡಾಲಿ ಇಮೇಜಿಗೆ. ಆದರೆ ಅದು ಒಂದು ದಿನ ನನಗೆ ಗೆಲ್ಲತ್ತಂತ ಯಾಕೆ ಅನಿಸ್ತು ಅಂದರೆ, ನೀವು ಬೇಕಿದ್ರೆ ನೋಡಿ, ಈ ಸಿನಿಮಾದಲ್ಲಂತೂ ನೀವು ಖಂಡಿತ ಧನಂಜಯ್ ಅವರ ಒಂದು ಸ್ಮೈಲ್ ಇದೆ. ಅದು ಅವರು ರೀಡಿಂಗ್ ಮಾಡುವಾಗ ನಮಗೆ ಒಂದು ಸ್ವಲ್ಪ ಸ್ಮೈಲ್ ಜೊತೆ ಇದನ್ನು ಓದ್ಬೋದು ಅಂತ ಕೇಳಿದ್ವಿ ನಾವು. ಆ್ಯಂಡ್ ಅವರೊಂದು ಸ್ಮೈಲ್ ಕೊಟ್ಟು ಅದನ್ನು ಓದಕ್ಕೆ ಶುರು ಮಾಡಿದ್ರು ಅವ್ರ ಡೈಲಾಗನ್ನು. ಆವತ್ತೇ ಅನ್ಸ್ಬಿಡ್ತು, ಯಾರೂ ಧನಂಜಯ್ ಅವರ ಸ್ಮೈಲ್ ಬಗ್ಗೆ ಗಮನನೇ ಕೊಟ್ಟಿಲ್ಲ ಇಲ್ಲಿವರೆಗೆ ಅಂತ. ಸೊ ಬಹುಶಃ ಅವರಿಗೆ ಬಂದಿರುವ ಪಾತ್ರಗಳು ಹಾಗೆ ಇದ್ವು ಅಂತ ಅನ್ಸುತ್ತೆ. ಬಟ್ ಅದು ಒಂದು ಬ್ಯೂಟಿಫುಲ್ ಆಗಿ ಕೂಡ ಬಂತು. ಧನಂಜಯ್ ಅವರು ಇದನ್ನು ಒಪ್ಕೊಂಡ್ರು. ಆ್ಯಂಡ್ ಒಂದು ಅದ್ಭುತವಾಗಿರುವ ಪರ್ಫಾರ್ಮೆನ್ಸ್ ಅನ್ನು ಅವರು ಕೊಟ್ಟಿದ್ದಾರೆ ಈ ಇಡೀ ಇದರಿಂದ ನಮಗೆ. ಆ್ಯಂಡ್ ಇನ್ನೂ ಒಂದು ಇಲ್ಲಿ ನಾನು ಹೇಳಲೇಬೇಕು, ಸಿನಿಮಾ 85 ದಿನ ನಾವು ಶೂಟ್ ಮಾಡಿದ್ದೀವಿ. ಸಿನಿಮಾ ಚಿತ್ರೀಕರಣ ಮುಗಿದಿದೆ. ಇಲ್ಲಿ ಯಾರೋ ಒಬ್ರು ನನಗೆ ಕೇಳಿದ್ರು ಯಾವಾಗಿಂದ ಚಿತ್ರೀಕರಣ ಶುರು ಅಂತ. ಸೊ ನಾನು ಸಿನಿಮಾ ಚಿತ್ರೀಕರಣವನ್ನು ಮುಗಿಸಿದ್ದೀನಿ. ಸಿನಿಮಾ ರೆಡಿ ಇದೆ, ಸಿನಿಮಾ ರಿಲೀಸಿಗೆ ರೆಡಿ ಇದೆ ಆ್ಯಕ್ಚುಲಿ. ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಕೂಡ ಮಿಕ್ಸಿಂಗ್ ಹಂತದಲ್ಲಿದೆ. ಅಷ್ಟು ಕಂಪ್ಲೀಟ್ ಆಗಿ ಇದು ಮುಗಿದಿದೆ. ಯಾಕೆಂದರೆ ಇಲ್ಲಿವರೆಗೆ ಸುದ್ದಿ ಮಾಡುವ ಉದ್ದೇಶ ಯಾಕಿರಲಿಲ್ಲ ಅಂದರೆ, ಒಂದು ಸಿನಿಮಾ ಎಷ್ಟು ಪವರ್ಫುಲ್ ಆಗಿ ಬಂದಿದೆ ಅನ್ನೋದನ್ನು ಒಂಚೂರು ನನಗೆ ಒಂದು ಕಾನ್ಫಿಡೆನ್ಸ್ ತಗೋಬೇಕಾಗಿತ್ತು. ನಾನು ಆ ಸಿನಿಮಾವನ್ನು ನೋಡಿ ಕಾನ್ಫಿಡೆನ್ಸ್ ತಗೋಬೇಕಾಗಿತ್ತು. ಆ ಒಂದು ಕಾರಣಕ್ಕೆ ಈ ಇಷ್ಟು ದಿನ ನಾವು ಈ ಸಿನಿಮಾ ಬಗ್ಗೆ ಏನೂ ಮಾತಾಡಲಿಲ್ಲ. ಆದರೆ ಇವತ್ತು ಅದನ್ನು ಮಾತಾಡೋ ಸಂದರ್ಭ, ಇವತ್ತು ನಿಮಗೆ 2 ನಿಮಿಷದ ವಿಜುವಲ್ಸ್ ಅನ್ನು ನಾನು ತೋರಿಸ್ತೀನಿ ಮತ್ತು ಸಿನಿಮಾದ ಒಂದು ಝಲಕ್ ನಿಮಗೆ ಸಿಗತ್ತೆ ಅಂತ ಅನ್ಕೋತೀನಿ. ಸೊ ಇಡೀ ಇದರಲ್ಲಿ ಈಗ ಟೀಸರ್ ಅನ್ನ ನೋಡೋ ಟೈಮ್ ನಾವು. ಟೀಸರು ಆಕ್ಚುಲಿ 5 ಗಂಟೆಗೆ ಅಂತ ಇರೋದು, 4:50 ಸೊ ಅದಕ್ಕೂ ಮೊದಲು ನಾನು ಈ ಪತ್ರಿಕಾ ಮಿತ್ರರ ಜೊತೆ ಮತ್ತು ಉಳಿದವ್ರ ಜೊತೆ ಒಂದು ಮಾತುಕತೆ ಮಾಡೋಣ ಅಂತ ಯಾಕೆ ಅನ್ನಿಸ್ತು ಅಂದರೆ, ಇದೊಂದು ಲೀಡಪ್ ಇದ್ದರೆ ಈ ಎಫರ್ಟ್ ನಿಮಗೆ ಬೆಟರ್ ಅರ್ಥ ಆಗ್ಬಹುದು, ನಿಮಗೆ ಹೆಚ್ಚು ಚೆನ್ನಾಗಿ ಕಮ್ಯುನಿಕೇಟ್ ಆಗಬಹುದು ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾ ಇದ್ದೀನಿ. ಸೊ ಸರ್, ಅದಕ್ಕೂ ಮುಂಚೆ ಒಂದು ಕ್ವೆಶನ್ ಇದೆ ಸರ್. ಸೊ ಜಿಯೋ ಸ್ಟುಡಿಯೋಸ್ ಕನ್ನಡ ಹೆಡ್ ಆದಂಥ ನೀವರು
ನೀವು ಈಗ ರೈಟರ್ ಹಾಗೂ ಡೈರೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದೀರಾ ಸರ್. ಈಗಾಗಲೇ ನೀವು ನೋಡಿರ್ತೀರಾ, ಯುಗಾದಿ ಹಬ್ಬದ ದಿನ ಪೋಸ್ಟರ್ ರಿಲೀಸ್ ಆಗುತ್ತೆ. ಐ ಥಿಂಕ್ ಟೈಟಲ್ ಫಸ್ಟ್ ಟೈಮ್ ನಾವೆಲ್ಲ ಟೈಟಲ್ ಕೇಳ್ತೀವಿ, ಕೋಟಿ ಅನ್ನೋ ಟೈಟಲ್ಲು. ಅದ್ರ ಜೊತೆ ಒಂದು ಫಸ್ಟ್ ಲುಕ್ ನೀವೇ ನೋಡ್ತಾ ಇದ್ದೀರಾ. ನಮ್ಮ ಡಾಲಿ ಅವರು ಎಷ್ಟು ಅದ್ಭುತವಾಗಿ ಕಣ್ಣಲ್ಲೇ ಮಾತಾಡಿಸ್ತಾ ಇದ್ದಾರೆ ನಿಮ್ಮನ್ನೆಲ್ಲ ಅಂತ. ಸರ್, ಅದಕ್ಕೂ ಮುಂಚೆ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. 1 day to go, 2 day to go, 3 days to go ಅಂತ. ಅದನ್ನು ತುಂಬ ವಿಭಿನ್ನವಾಗಿ ಬಿಟ್ಟಿದ್ದೀರಾ ಸರ್ ಪೋಸ್ಟರ್ಸ್ಗಳು. ಸೊ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಸರ್. ಇಲ್ಲ, ನನಗೇನು ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಐಡಿಯಾ ಇಲ್ಲದೆ ಇರುವಾಗ ಏನು ಐಡಿಯಾ ಬಂತು ಅದನ್ನು ಮಾಡಿರೋದು. ಆ್ಯಕ್ಚುಲಿ ಇದನ್ನು ಅಂದರೆ ಕೋಟಿ ಅನ್ನೋ ಟೈಟ್ಲ್ ಬಂದಿದ್ದನ್ನು ಹೇಳ್ತೀನಿ. ಆ್ಯಕ್ಚುಲಿ ಆ ಪಾಯಿಂಟಲ್ಲಿ ಇದನ್ನು ಬರೀತಾ ಇದ್ವಿ. ಒಂದು ಹೆಸರು ಬೇಕು ನನಗೆ, ಅದು ಸುಲಭವಾಗಿರಬೇಕು, ಹೇಳೋದಕ್ಕೆ ಭಾಳ ಆರಾಮಾಗಿ ಹೇಳೋಕ್ಕಾಗಬೇಕು, ಎಲ್ಲರಿಗೂ ಅರ್ಥ ಆಗಬೇಕು, ಒಂದಕ್ಕಿಂತ ಹೆಚ್ಚು ಮೀನಿಂಗ್ ಇರಬೇಕು ಆ ಟೈಟ್ಲಿಗೆ, ಮತ್ತು ಅದು ನನ್ನ ಸಿನಿಮಾವನ್ನು ಸಮರೈಸ್ ಮಾಡಬೇಕು, ಒಂದು ಸಾರಾಂಶವನ್ನು ಅದು ಹೇಳಬೇಕು. ಇದು ನನಗೆ ಇದ್ದ ಉದ್ದೇಶ. ಬಹಳ ಒದ್ದಾಡ್ತಾ ಇದ್ದೆ. ಇದಕ್ಕೆ ಮುನ್ನ ಅಂತ ಹೆಸರಿಟ್ಟಿದ್ದೆ, ಬಾಬು ಅಂತ ಹೆಸರಿಟ್ಟಿದ್ದೆ ಈ ಹೀರೋಗೆ. ಅವಾಗಿನ್ನು ಧನಂಜಯ ಬಂದಿರಲಿಲ್ಲ. ಈ ಥರ 20 ಹೆಸರುಗಳನ್ನು ನಾನು ಈ ಸಿನಿಮಾದ ಸೆಂಟ್ರಲ್ ಕ್ಯಾರೆಕ್ಟರ್ಗೆ ಟ್ರೈ ಮಾಡಿದ್ದೆ. ಆದರೆ ಯಾವ ಹೆಸರು ಕೂಡ ನನಗೆ ಕನ್ವಿನ್ಸಿಂಗ್ ಅಂತ ಅನಿಸ್ತಿರ್ಲಿಲ್ಲ. ಒಂದಿನ ಸುಮ್ಮನೆ ನಾನು ಏನೋ ಮಾಡ್ತಾ ಇರುವಾಗ ನಮ್ಮನೆ ವಾಟರ್ ಪ್ಯೂರಿಫೈಯರ್ ಹಾಳಾಯಿತು. ನಾನು ಕಾಲ್ ಮಾಡಿದೆ. ಯಾರೋ ಒಬ್ಬ ಪ್ಯೂರಿಫೈಯರ್ ರಿಪೇರಿ ಅವನು ಬಂದ. ಅವನಿಗೆ ಒಂದು ಸಣ್ಣ ಇಡೀ ಮಾತುಕತೆಯಲ್ಲಿ ಒಂದು ಸಣ್ಣ ಕನೆಕ್ಷನ್ ಆಯಿತು. ಅದು ಇಲ್ಲ ಸರ್, ಇದು ನೀವು ಫಿಲ್ಟರ್ ಹಂಗಾಕಿಲ್ಲ, ಇದಕ್ಕೆ 500 ರೂಪಾಯಿ ಆಗುತ್ತೆ, ಇದಕ್ಕೆ 900 ರೂಪಾಯಿ ಆಗುತ್ತೆ, ಈ ಥರ ಅವನು ಲಿಸ್ಟ್ ಕೊಡ್ತಾ ಹೋದ. ಸೊ ಸುಮಾರು 3500 ರೂಪಾಯಿವರೆಗೆ ಅದು ಬಿಲ್ ಆಯಿತು, ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ. ನನಗೆ ಈ 3500 ರೂಪಾಯಿ ಅವನು ನಿಜವಾಗ್ಲೂ ಅಷ್ಟು ಆಯ್ತಾ ಇದಕ್ಕೆ, ಅಥವಾ ಇವನು ಸುಮ್ಮನೆ ನನಗೆ ಬಿಲ್ ಹಾಕೊಂಡು ಹೋಗ್ತಿದ್ದಾನೆ ಅಂತ ಒಂದು ಡೌಟ್ ಆಯಿತು. ಆ್ಯಂಡ್ ನಾನು ಆ ಕನ್ಫ್ಯೂಷನ್ನಲ್ಲೇ ಇದ್ದೆ. ಮತ್ತೆ ಕೇಳಿದೆ, ನಿನ್ನ ಹೆಸರೇನು, ಎಲ್ಲಿ ಕೇಳಿದೆ, ಆ್ಯಕ್ಚುಲಿ ನೀನು ಆ ಕಂಪನಿಯಿಂದ ಬಂದಿರೋದಾ ಅಥವಾ ಫ್ರೀಲಾನ್ಸರ ನೀನು ಅಂತ. ಅವನು ಹೇಳಿದ, ಇಲ್ಲ ಸರ್, ನನ್ನ ಹೆಸರು ಕೋಟಿ ಅಂತ, ಕೋಟೀಶ್ವರ ಆ್ಯಕ್ಚುಲಿ ನನ್ನ ಹೆಸರು, ಕೋಟಿ ಅಂತ ನನ್ನ ಹೆಸರು, ನಾನು ಕಂಪನಿಯಲ್ಲೇ ಕೆಲಸ ಮಾಡೋದು ಅಂತ. ಆ್ಯಂಡ್ ಅದು ಆದಮೇಲೆ ನಾನು ಅವನ ಜೊತೆ ಆ್ಯಕ್ಚುಲಿ ಬಾರ್ಗೇನ್ ಮಾಡೋಣ ಅಂತಿದ್ದೆ, ಒಂದು 2,500 ಮಾಡ್ಕೊ ಅಂತ. ಬಟ್ ನನಗೆ ಕೋಟಿ ಅಂತ ಅವ್ನು ಹೇಳಿದ ಕೂಡಲೇ ಅವ್ನು ಕೈ ಕೊಟ್ಟೆ ನಾನು. ಈಗ ಸರ್ ಏನಾಯ್ತು ಅಂತ. ಇಲ್ಲ ಬಿಡು, 3,500 ತಗೋ ಅಂತ. ಸೊ ಯಾಕೆ ಅಂತ ಕೇಳ್ದ. ಇಲ್ಲ ಏನೋ ಸಾಲ್ವ್ ಆಯಿತು ಅಂತ. ಇವತ್ತು ನಾನು ಹೇಳ್ಕೊತಾ ಇದ್ದೀನಿ ಇದನ್ನು. ಆ ವಾಟರ್ ಪ್ಯೂರಿಫೈಯರ್ನ ಹುಡುಗ ಕೋಟಿ ನಾನು 20-25 ದಿನಗಳಿಂದ ಒದ್ದಾಡಿಕೊಂಡು ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದಂತಹ ಒಂದು ಹೆಸರನ್ನ ಆಕ್ಚುಲಿ ಕೊಟ್ಟಿದ್ದಾನೆ. ಹಿಂಗೆ ನಮ್ಮ ಜೀವನದ ಪ್ರತಿ ಹಂತದಲ್ಲಿ ನಮಗೆ ಕಥೆಗಳು ಸಿಗತ್ತೆ, ಪಾತ್ರಗಳು ಸಿಗತ್ತೆ, ಹೆಸರುಗಳು ಸಿಗತ್ತೆ, ಅನುಭವಗಳು ಸಿಗತ್ತೆ. ಅದನ್ನೆಲ್ಲ ಜೋಡಿಸ್ಕೊಂಡು ತಗೊಬಂದು ನಾವು ಸಿನಿಮಾ ಮಾಡಿರ್ತೀವಿ. ಇದು ಕತೆ ಹೇಳಿರ್ತೀವಿ. ಸಿನಿಮಾ ಆಗಿದೆಯೋ ಇಲ್ವೋ ನೀವು ಹೇಳಬೇಕು, ಕತೆ ಹೇಳಿರ್ತೀವಿ. ಹಾಗಾಗಿ ಆ ಕತೆ ಹೇಳುವ ವಿಷಯಕ್ಕೆ ಈ ಸಣ್ಣ ವಿಷಯಗಳು ಕಾರಣ ಆಗಿರೋದ್ರಿಂದ ನಾನು ಅದ್ರ ಬಗ್ಗೆ, ನನಗೆ ನೀವು ಯಾವುದ್ರ ಬಗ್ಗೆ ಕೇಳಿದ್ರು ಕತೆ ಇದೆ ನನ್ನ ಹತ್ರ. ಸೊ ಆ್ಯಂಡ್ ಸುಳ್ಳು ಅಲ್ಲ, ಅದು ನಿಜ, ನನ್ನ ಜೀವನದಲ್ಲಿ ನಡೆದಿರೋದು. ಅದನ್ನು ಬರ್ಕೊಂಡು ಹೋಗೋಣ ಅಂತ ಅನಿಸ್ತು. ಅದು ನಿಮಗೆ ಲೈಕ್ ಆಗಿದೆ ಅಂತ ತಿಳಿದು ಖುಷಿ ಆಯಿತು. ನಾವು ವಿ ಕ್ಯಾನ್ ರಿಯಲಿ ಗೋ ಫಾರ್ ಟೀಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಇಲ್ಲಿಗೆ ಬಂದಿದ್ದಕ್ಕೆ. ಟೀಸರ್ ನೋಡಿ ಅದಾದಮೇಲೆ ಮಾತುಕತೆ ಮುಂದುವರಿಸೋಣ. ಥ್ಯಾಂಕ್ ಯು.